ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ನನ್ನ ಜೊತೆಗೆ ಖಲೀದ್ ಖಾನ್ ರಾಜ್ಯಾಧ್ಯಕ್ಷರು ಯುವ ಘಟಕ ದಲಿತ ಸೇನೆ, ಮತ್ತೊಬ್ಬರು ಜೈ ಭೀಮ್ ಅಂಬೇಡ್ಕರ್ ಯುವ ಸಂಘಟನೆ ಮುರುಗನ್ ಅಂತೇಳಿ ಬೆಂಗಳೂರು ವಿಭಾಗೀಯ ಸಂಯೋಜಕರು, ನಮ್ಮ ಆಲೂರಿನ ಉಪ ಸಂಯೋಜಕರು, ಮತ್ತೆ ನಮ್ಮ ಸಂಘಟನೆಯ ರಾಜ್ಯ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ಇದ್ದಾರೆ. ಇವತ್ತೇನು 3ನೇ ತಾರೀಕು ಅವರು ಧರ್ಮ ಸಂವಿಧಾನ ಅಂತ ಹೇಳಕ್ ಹೊರಟಿದಾರೋ ಅದು ತುಂಬಾ ನಾಚಿಕೆಗೇಡು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನ್ ಹೇಳ್ತದ್ರ ಅಂತಂದ್ರೆ, ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ಅವಮಾನ ಮಾಡಿದ್ರೆ ಅದು ರಾಷ್ಟ್ರದ್ರೋಹದ ಕೆಲಸ ಅಂತ ಹೇಳಿದ್ದಾರೆ. ಆ ರಾಷ್ಟ್ರದ್ರೋಹದ ಕೆಲಸವನ್ನ ಸ್ವಾಮೀಜಿಯಾಗಿರ್ಬೇಕೇ ಹೊರತು ಸಂವಿಧಾನ ಕೈ ಹಾಕ್ಬಾರ್ದು. ನಾವು ಅಂಬೇಡ್ಕರ್ ಮೊಮ್ಮಕ್ಕಳು, ನಾವು ಭಾರಿ ಜನ ಇದ್ದೇವೆ, ಕೋಟ್ಯಾಂತರ ಜನ ಇದ್ದೇವೆ. 3% ಜನ ನೀವಿದ್ದೀರಿ. ನೀವು 3% ಜನ ನಿಮ್ ಧರ್ಮ ಸಂಪತ್ತು ನಿಮ್ಮ ಧರ್ಮದ ಇದರಲ್ಲೇ ಇಟ್ಕೊಳ್ಳಿ. ಭಾರತಕ್ಕೆ ಮಾತ್ರ ಅಂಬೇಡ್ಕರ್ ಸಂವಿಧಾನನೇ ಅಂತಿಮ. ಅಂಬೇಡ್ಕರ್ ಸಂವಿಧಾನ ಪಿತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕೊಟ್ಟಿರೋ ಸಂವಿಧಾನ ಅದೇ ಅಂತಿಮ. ಅದಕ್ಕೆ ಕೈ ಹಾಕಿದ್ರೆ ದೇಶದಲ್ಲಿ ನಾವು ಶಾಂತಿಯುತವಾದಂತಹ ಹೋರಾಟವನ್ನ ಈ ದೇಶದ SC/STಗಳು, OBCಗಳು, ಮೈನಾರಿಟಿಗಳು, ಬಹುಸಂಖ್ಯಾತರೆಲ್ಲ ಸೇರಿ ನಾವು ಒಂದು ಶಾಂತಿಯುತವಾದ ಹೋರಾಟ ಬುದ್ಧನ ಮಾರ್ಗದಲ್ಲಿ, ಅಂಬೇಡ್ಕರ್ ಅವರ ಮಾರ್ಗದಲ್ಲಿ, ಆಮೇಲೆ ಜ್ಯೋತಿ ಬಾಪುಲೆ ಅವರ ಮಾರ್ಗದಲ್ಲಿ, ಟಿಪ್ಪು ಸುಲ್ತಾನ್ ಮಾರ್ಗದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಸಂವಿಧಾನ ಉಳಿಸ್ಕೊಳ್ಳೋದಕ್ಕೆ, ಸಂವಿಧಾನ ರಕ್ಷಣೆ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು. ಆ ಸಂವಿಧಾನ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕಾಗಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಈ ಧರ್ಮ ಸಂಸತ್ ಮಾಡಕ್ ಹೊರಟಿರೋರ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನ ಹಾಕ್ಬೇಕು, ಅವರನ್ನು ಭಾರತದಿಂದ ಗಡಿಪಾರು ಮಾಡಬೇಕು. ನಮ್ದೊಂದು ಸ್ಲೋಗನ್ ಇದೆ, ಆರೀರೇ ದೇಶ ಬಿಟ್ಟು ತೊಲಗಿ. ಇದನ್ನ ನಾವು ಹೇಳಕ್ ಸಿದ್ಧವಾಗಿದ್ದೀವಿ. ಸರ್, ಯಾಕೆ ಈ ನಡುವೆ ಭಾರಿ ಟೈಮ್ ಅಂಬೇಡ್ಕರ್ ಇಟ್ಕೊಂಡು ಮೊನ್ನೆ ನೋಡಿದ್ರೆ ಗೃಹ ಮಂತ್ರಿಗಳು ಮಾತಾಡೋದು, ಟೈಮ್ ಬಂದ್ರೆ ನಾವೆಲ್ಲ ಅಭಿಮಾನಿಗಳಂತಾರೆ, ಮತ್ತೆ ನೋಡಿದ್ರೆ ಅವ್ರ ಪರವಾಗಿ ಮಾತಾಡಲ್ಲ, ಅವ್ರು ವಿರೋಧಾಗೆ ಮಾತಾಡ್ತಾರಲ್ಲ ರಾಜಕೀಯ ವ್ಯಕ್ತಿಗಳು. ಅಂಬೇಡ್ಕರ್ ಅನ್ನೋದು ವ್ಯಸನ ಆಗಿದೆ ಅಂತ ಅವಮಾನ ಮಾಡಿದ್ದಾರೆ. ನಮಗೆ ಅಂಬೇಡ್ಕರ್ ಅನ್ನೋದು ವ್ಯಸನ ಅಲ್ಲ, ನಮಗೆ ಅಂಬೇಡ್ಕರ್ ಅನ್ನೋದು ಜೀವ, ಈ ಬಹುಜನರಿಗೆ ಜೀವ ಆಗಿದೆ. ಅವ್ರಿಗೆ ಏನಾದ್ರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಹೋಮ್ ಮಿನಿಸ್ಟರ್ ಗಿರಿ ಬಿಟ್ಟು ಮನೆ ನೀರಲ್ಲಿ ಮುಳುಗಿದ್ದಾರೆ. ಹೋಮ್ ಮಿನಿಸ್ಟರ್ ಗಿರಿ ಬಿಟ್ಟು ಅವ್ರು ಸ್ವರ್ಗಕ್ಕೆ ಹೋಗ್ಲಿ, ನಾವು ಸಂತೋಷ. ಸ್ವರ್ಗಕ್ಕೆ ಹೋದ್ರೆ ಅವ್ರಿಗೆ ನಾವು ಭಾರಿ ಗೌರವ ಕೊಡ್ತೇವೆ. ನಾವ್ಯಾರು ಸ್ವರ್ಗಕ್ಕೆ ಹೋಗೋರಲ್ಲ, ನಮ್ಗೆ ಸ್ವರ್ಗ ನರಕದ ಬಗ್ಗೆ ನಂಬಿಕೆ ಇಲ್ಲ. ನಮ್ಗೆ ಈ ದೇಶದ ಜನರು ಸುಖವಾಗಿರ್ಬೇಕು, ಸರ್ವ ಜನರು ನೆಮ್ಮದಿಯಿಂದ ಬದುಕಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಕುಂಭಮೇಳದ ಬಗ್ಗೆ ಹೇಳ್ತಾರೆ ಸರ್. ಕುಂಭಮೇಳದ ಬಗ್ಗೆ ಅವ್ರ ವೈಯಕ್ತಿಕ ಕಾರ್ಯಕ್ರಮ, ಅದು ಅವ್ರ ಧರ್ಮದ ಕಾರ್ಯಕ್ರಮ. ಅದನ್ನ ಅವ್ರು ಏನನ್ನ ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಹೇಳೋದಿಲ್ಲ. ಒಂದಕ್ಕೆ ಹೇಳ್ಬೋದು, ದನ ತಿಂದ್ರೆ ಅಪರಾಧ ಅಂತೆ, ದನ ತಿನ್ನೋದು ಅಪರಾಧಿಗಳಂತೆ, ಮನುಷ್ಯನ ಹಣ ತಿನ್ನೋದು ಶಾಸನವಂತೆ, ಅನ್ನ ತಿನ್ನೋದು ಮೂರ್ತಿರಂತೆ. ನನ್ನ ಹೆಸರು ಖಾಲಿದ್ ಖಾನ್ ಅಂತೇಳಿ ದಲಿತ ಸೇನೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿದ್ದೀನಿ. ಈಗಾಗಲೇ ಒಂದು ಪ್ರಶ್ನೆ ಕೇಳಿದ್ರು ತಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಪದೇ ಉಪಯೋಗ ಮಾಡೋದು, ಬಳಕೆ ಮಾಡೋದು, ಅವರ ಹೆಸರಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರ. ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಇನ್ನೊಂದು ವೇಳೆ ಇವ್ರಿಗೆ ನಾವು ಪದೇ ಇವ್ರನ್ನ ನಾವು ನಾಪಿಸ್ಬೇಕಾಗ್ತದೆ. ಏನಂತ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಭಿಕ್ಷೆ ಆಧಾರದ ಮೇಲೆ, ಪವಿತ್ರವಾದ ಸಂವಿಧಾನ ಆಧಾರದ ಮೇಲೆ ಇವತ್ತಿನ ದಿನ ನೀವು ಕೇಂದ್ರ ಗೃಹ ಮಂತ್ರಿಗಳಾಗಿದ್ದೀರಿ. ದಯಮಾಡಿ ತಾವು ಅದನ್ನ ಮರಿಬಾರ್ದು ಅಂತಕ್ಕಂಥದ್ದನ್ನ ಈ ವಿಡಿಯೋ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೀವಿ. ಆಮೇಲೆ ಇನ್ನೊಂದು ಏನಂದ್ರೆ, ಇದು 3ನೇ ತಾರೀಕು ಅಥವಾ ಈ ತರ ಸಾವಿರಾರು 3ನೇ ತಾರೀಕು ಬಂದ್ರು ಭಾರತ ದೇಶದಲ್ಲಿ ನಡೆಯೋದು ಒಂದೇ ಒಂದು ಸಂವಿಧಾನ. ಅದು ನಮ್ಮ ಮುತ್ತಾತ ಕೊಟ್ಟಿರುವಂತ ಸಂವಿಧಾನ, ಪವಿತ್ರವಾದ ಸಂವಿಧಾನ, ಒಂದೇ ಒಂದು ಸಂವಿಧಾನ. ಇಂಥದ್ದು 100 ಸಂವಿಧಾನ ಬಂದ್ರು ನಾವು ಮೂಲ ನಿವಾಸಿಗಳು ಯಾವುದೇ ಕಾರಣಕ್ಕೂ ಹೊಸ ಸಂವಿಧಾನವನ್ನು ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯವಾಗಲ್ಲ ಅಂತಕ್ಕಂಥದ್ದನ್ನು ಈ ವಿಡಿಯೋ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ತಮ್ಮನ್ನ ಹೇಳಲಿಕ್ಕೆ ಬಯಸ್ತೀನಿ. ಜೈ ಭೀಮ್.